ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೀ ಸ್ಟ್ರಕ್ಚರ್ನ ಹೇಳ್ತಾ ಇದ್ದೇನೆ. ಈ ಫೀ ಸ್ಟ್ರಕ್ಚರ್ ಬಂದುಬಿಟ್ಟು 2024ನ ಫೀ ಸ್ಟ್ರಕ್ಚರ್. ಈ ವರ್ಷವೂ ಕೂಡ ಇದೇ ಕಂಟಿನ್ಯೂ ಆಗುತ್ತೆ. ಎವ್ರಿ ಇಯರ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 10% ಇನ್ಕ್ರಿಮೆಂಟ್ ಮಾಡ್ತಾರೆ, ಆಯಿತಾ. ಗೌರ್ಮೆಂಟ್ ಕಡೆಯಿಂದ ಒಂದು 10% ಎವ್ರಿ ಇಯರ್. ಈ ಇಯರ್ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಓಕೆ, ನಾನು ಅಪ್ ಟು ಎಲ್ಲಿವರೆಗೆ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಆಯಿತಾ. ಸೊ ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್ನ ಗೌರ್ಮೆಂಟವ್ರು ರಿಲೀಸ್ ಮಾಡಿದಂಥ ಫೀ ಸ್ಟ್ರಕ್ಚರ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಅದಕ್ಕಿಂತ ಮುಂಚೆ ಯಾರಿಗಾದರೂ ಏಕಲವ್ಯ 2.0 ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯವರು ಮಾಡ್ತಾ ಇರುವಂತಹ ಸೆಕೆಂಡ್ ಬ್ಯಾಚ್ ಇದು. 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದರಲ್ಲಿ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ನಿಮಗೆ. 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ 999 ರೂಪೀಸ್ ಇರುತ್ತೆ. ವಿತ್ ಆಪ್ಷನ್ ಎಂಟ್ರಿಗಾದರೆ 1499 ರೂಪೀಸ್ ಇರುತ್ತೆ. ಇದು ನಾಟ್ ಓನ್ಲಿ ಫಾರ್ KCET, ಕಾಮೆಡ್ಕೆಗೂ ಆಗುತ್ತೆ. ಓಕೆ, ಸೊ ಇದು ಯಾವ ರೀತಿ ನಡೀತದೆ ಅಂತ ಕೇಳಿದರೆ ಸ್ಟೂಡೆಂಟ್ಸ್, ನಿಮಗೀಗ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಟಾಪ್ 30 ಇಂಜಿನಿಯರಿಂಗ್ ಕಾಲೇಜ್ಗಳು ಅಂದರೆ ಅವ್ರು ಕೊಡ್ತಾರೆ. ಬಟ್ ಆನ್ ವಾಟ್ ಬೇಸಿಸ್? ನಾನೀಗ ಯಾವ ಒಂದು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜ್ಗಳ ಹೆಸರನ್ನು ನಾನು ನಿಮ್ಗೆ ಕೊಡ್ತೇನೆ ಇವಾಗ. ಫಾರ್ ಎಕ್ಸಾಂಪಲ್, ಇದು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜ್, ಯಾವುದೊಂದು ಕಾಲೇಜನ್ನು ಕೊಡ್ತೇನೆ, ದಿಸ್ ಇಸ್ ಟಾಪ್ 30 ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾನು ಹೇಳ್ತೇನೆ ನಿಮಗೆ. ಬಟ್ ಯಾವ ಬೇಸಿಸ್ ಮೇಲೆ, ಯಾಕೆ ನಾನು ಅದನ್ನು ಟಾಪ್ 30ಯಲ್ಲಿ ಇಟ್ಟಿದ್ದೇನೆ, ಅಲ್ಲಿದು ಪ್ಲೇಸ್ಮೆಂಟ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ಪ್ರತಿಯೊಂದನ್ನು ಆನ್ ಸ್ಪಾಟ್ ನಿಮಗೆ ವಿದ್ ಪ್ರೂಫ್ ನಾನು ಕೊಡ್ತೇನೆ, ಆಯಿತಾ. ಸುಮ್ಮನೆ ಇದು ಟಾಪ್ 1, ಇದು ಟಾಪ್ 2, ಇದು ಟಾಪ್ 3 ಯಾಕೆ ಕೊಡ್ತಾ ಇಲ್ಲ ಸರ್? NIRF ರ್ಯಾಂಕಿಂಗ್ ಮೇಲೆ ಕೊಡ್ತಾ ಇದ್ದೀರಾ, ಪ್ಲೇಸ್ಮೆಂಟ್ ಮೇಲೆ ಕೊಡ್ತಾ ಇದ್ದೀರಾ, ಆರ್ ಎಲ್ಸ್ ಫ್ಯಾಕಲ್ಟಿ ಮೇಲೆ ಕೊಡ್ತಾ ಇದ್ದೀರಾ, ಆನ್ ವಾಟ್ ಬೇಸಿಸ್ ಯು ಆರ್ ಕೀಪಿಂಗ್ ಇಟ್ ಅಂತ ಹೇಳೋದನ್ನು ಪ್ರತಿಯೊಂದು ನಿಮ್ಗೆ ಕೊಡ್ತೇವೆ, ಆಯಿತಾ. ಯಾವ ಕಾಲೇಜಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಆ್ಯಾವ್ರೇಜ್ ಎಷ್ಟಿದೆ, ಅಂದರೆ ಮೀಡಿಯನ್ ಸ್ಯಾಲ್ರಿ ಎಷ್ಟಿದೆ, ಮಿನಿಮಮ್ ಎಷ್ಟಿದೆ, ಯಾವ ಬ್ರಾಂಚಿಗೆ ಎಷ್ಟು ಆಗ್ತಾ ಇದೆ, ಎಲ್ಲದನ್ನು ಕೂಡ ನಾವು ವಿದ್ ಪ್ರೂಫ್ ಕೊಡ್ತೇವೆ. ಸೊ ಇದು ನಿಮ್ಮ ಏಕಲವ್ಯ, ಇದು ಎಲ್ಲೂ ಸಿಗೋದಿಲ್ಲ, ಆಯಿತಾ. ಇಷ್ಟು ಕಂಪ್ಲೀಟ್ ಗೈಡೆನ್ಸನ್ನು ನಾವು ನಿಮ್ಗೆ ಕೊಡ್ತೇವೆ. ಜಾಯ್ನ್ ಆಗಬೇಕು ಅಂತಿದ್ದವರು ಜಾಯ್ನ್ ಆಗಿ. ಇದು ಏನಾಗುತ್ತೆ ಅಂತ ಕೇಳಿದರೆ, ಒನ್ಸ್ ಆಫ್ಟರ್ ಸೀಟ್ ನಿಮಗೆ ಸೀಟ್ ಅಲಾಟ್ ಆದಮೇಲೂ ಕೂಡ ಚಾಯ್ಸ್ ಸೆಂಟ್ರಲ್ಲೂ ತುಂಬ ಕನ್ಫ್ಯೂಷನ್ಸ್ಗಳಿರುತ್ತೆ. ಸರ್ ಚಾಯ್ಸ್ 1 ಮಾಡಲಾ, ಚಾಯ್ಸ್ 2 ಮಾಡಲಾ, ಚಾಯ್ಸ್ 3 ಮಾಡಲಾ, ಚಾಯ್ಸ್ 4 ಆಯಿತು. ಚಾಯ್ಸ್ ಆದಮೇಲೆ ಮತ್ತೆ ಹೋಗಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗುವಾಗಲೂ ಹಾಗೆ ಒಂದೊಂದು ಕಾಲೇಜು ಒಂದೊಂದು ಇದನ್ನು ಕೇಳ್ತಾರೆ, ಡಾಕ್ಯುಮೆಂಟ್ಸನ್ನು. ಕೆಲವೊಂದು ಕಾಲೇಜುಗಳು ಈ ಡಾಕ್ಯುಮೆಂಟ್ಸನ್ನು ತೊಗೊಂಡು ಬನ್ನಿ, ಹಾರ್ಡ್ ಕಾಪಿ ತೊಗೊಂಡು ಬನ್ನಿ, ಸಾಫ್ಟ್ ಕಾಪಿ ತೊಗೊಂಡು ಬನ್ನಿ. ಕೆಲವರು ಹೇಳ್ತಾರೆ 3 ಸೆಟ್ ತೊಗೊಂಡು ಬನ್ನಿ, 4 ಸೆಟ್ ತೊಗೊಂಡು ಬನ್ನಿ, ಅಟೆಸ್ಟೆಡ್ ಮಾಡಿಸ್ಕೊಂಡು ಬನ್ನಿ. ಅದು ಯಾವುದು ಕನ್ಫ್ಯೂಷನ್ಸ್ಗಳಿರೋದಿಲ್ಲ. ಎಲ್ಲದನ್ನು ಕೂಡ ನಾನು ಕಾಲೇಜಿಗೆ ಹೋಗಿ ಎಲ್ಲ ಕ್ಲಾರಿಟಿನ ತೊಗೊಂಡು ಬಂದು ನಿಮ್ಮ ಹತ್ರ ತೊಗೊಂಡು ಬರ್ತಾ ಇದ್ದೇವೆ. ಸೊ ನಿಮ್ಗೆ ಯಾವ ಕನ್ಫ್ಯೂಷನ್ಸ್ಗಳಿರೋದಿಲ್ಲ, ಆಯಿತಾ. ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ಸಿಸ್ಟಮಿಗೆ ಹೋಗಬೇಕು, ನೀವು ಮಾಡಬೇಕು, ಎಂಟ್ರಿ ಮಾಡಬೇಕು, ಅದೇನೂ ಇರೋದಿಲ್ಲ, ಎಲ್ಲದನ್ನು ನಾವೇ ಮಾಡ್ತೇವೆ. ಸೊ ಅದಕ್ಕೆ 1500 ರೂಪೀಸ್ ತಗೊಳ್ತಾ ಇದ್ದೇವೆ. ಇಲ್ಲಿ ತುಂಬ ಕೆಲಸಗಳಿರುತ್ತೆ, ನಾವು ತುಂಬ ವರ್ಕ್ ಮಾಡ್ತೇವೆ ಬಿಹೈಂಡ್ ದ ಸೀನ್. ಸುಮ್ಮನೆ ನಾವು ನಿಮಗೆ ಲಿಸ್ಟ್ ಕೊಡ್ಕೊಂಡು ಈ ಲಿಸ್ಟನ್ನು ಹಾಕಿ ಅಂತ ಹೇಳೋದಿಲ್ಲ. ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಜಾಯ್ನ್ ಆಗೋವರೆಗಲ್ಲ, ಇವಾಗಲೂ ಕೂಡ ಜಾಯ್ನ್ ಆದಮೇಲೂ ಇಂಜಿನಿಯರಿಂಗಲ್ಲೂ ಕೂಡ ನನ್ನ ಜೊತೆ ಟಚ್ಚಲ್ಲಿದ್ದಾರೆ ಸ್ಟೂಡೆಂಟ್ಸ್ಗಳು. ಓಕೆ, ಅದಕ್ಕೆ ಹೇಳ್ತಾ ಇರೋದು ಸ್ಟೂಡೆಂಟ್ಸ್, ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಇಲ್ಲ ರಿಸಲ್ಟ್ ಬರುತ್ತೆ, ಅದು ಮತ್ತೆ ನಿಮ್ಮಿಷ್ಟ. ಬಟ್ ಆದಷ್ಟು ಬೇಗ ಜಾಯ್ನ್ ಆದಷ್ಟು ಯಾವ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗೋದಿಲ್ಲ. ಓಕೆ, ಮತ್ತು ಆನ್ಲೈನಲ್ಲಿ ಇರೋದು ಸರ್ ನಿಮ್ಮನ್ನು ಹೇಗೆ ನಂಬಲಿ? ನಮ್ಮದಿದ್ದು ಅಷ್ಟಲ್ಲ ಸ್ಟೂಡೆಂಟ್, 6-7 ಇಯರ್ಸಿಂದ ಇದರಲ್ಲಿ ಇದ್ದೀನಿ. ಓಕೆ, ಇಫ್ ಯು ಬಿಲೀವ್ ಮೀ ಯು ಕ್ಯಾನ್ ಜಾಯ್ನ್ ದಿಸ್. ಓಕೆ, ಲೆಟ್ಸ್ ಬಿಗಿನ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಇವಾಗಲೇ ಹೇಳ್ತಾ ಇದ್ದೇನೆ, ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಿದೆ, ಅದು ನಿಮ್ಗೆ ಗೊತ್ತಿದೆ, ಕರೆಕ್ಟಾ? ನಿಮ್ಗೆ ಕರೆಕ್ಟು ಗೊತ್ತಿದೆ ಏನಂತ ಕೇಳಿದರೆ, ಅಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ, ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ, VTU ಇದೆ, ಏಡೆಡಲ್ಲಿ ಅನ್ಏಡೆಡ್ ಸೀಟ್ಸ್ ಇದೆ. ಕರೆಕ್ಟ್ ಕೇಳಿ, ಗೌರ್ಮೆಂಟ್ ಅವರು ಲಾಸ್ಟ್ ಇಯರು ಇದು ಮಾಡಿದಂಥ ಫೀಸ್ ಇದು, ಲಾಸ್ಟ್ ಇಯರು ಹೇಳಿದಂಥ ಫೀಸು. ಫಾರ್ ಎಕ್ಸಾಂಪಲ್, ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಏನಾಗುತ್ತೆ, 100% ಕಂಪ್ಲೀಟ್ಲಿ ಇಟ್ ಈಸ್ ಗೌರ್ಮೆಂಟ್ ಸೀಟ್ ಅಲ್ವಾ. ಸೊ ಆವಾಗ ನಿಮಗೆ ಗೌರ್ಮೆಂಟ್ ಕಾಲೇಜಸ್, ನಾನು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಮಾತಾಡ್ತಾ ಇರೋದು, ಪ್ಲಸ್ 50% ಸೀಟ್ಸ್ ಫ್ರಮ್ VTUನ ಡಿರೆಕ್ಟ್ ನಾನು ಹೇಳ್ತಾ ಇರೋದು. ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸು, ಇದು ಇಂಪಾರ್ಟೆಂಟು. VTUನ ಡಿರೆಕ್ಟ್ ಅಂಡರಲ್ಲಿ ಬರುತ್ತಾ ಇರೋದು ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಲಬುರಗಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಮೇನ್ ಬ್ರಾಂಚ್ ಇರೋದು ಬೆಳಗಾವಿಯಲ್ಲಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಚಿಕ್ಕಬಳ್ಳಾಪುರ. ಇದು ಈ ಕಾಲೇಜಲ್ಲಿ, ಇಂಥ ಕಾಲೇಜು ಪ್ಲಸ್ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಫೀಸ್ ಎಷ್ಟಿರುತ್ತೆ ಅಂತ ಕೇಳಿದರೆ 42,116 ರೂಪೀಸ್. ಇದು ಲಾಸ್ಟ್ ಇಯರ್ ಫೀಸು. ದಿಸ್ ಮೈಟ್ ವೇರಿ ಲಿಟಲ್ ಬಿಟ್, ನಾಟ್ ಮಚ್, ಆಯಿತಾ. ದೆನ್ ಅದರ ನಂತರ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, UVCE, ಬ್ಯಾಂಗ್ಳೂರಲ್ಲಿ ಇರುವಂಥ UVCEಗೆ ಸಪ್ರೇಟ್ ಫೀಸ್ ಇದೆ. ಬಿಕಾಸ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಅನ್ನೋದು ಇದರಲ್ಲಿ ನಿಮಗೆ ಎಷ್ಟು ಫೀಸ್ ಬರುತ್ತೆ ಕೇಳಿದರೆ 47,250, ಆಯಿತಾ. ಓಕೆ, ಇದು ಯಾವುದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿದೆ ನೋಡಿ, ಆ ಕಾಲೇಜಿಗೆ ಸಪ್ರೇಟ್ ಫೀಸ್ ಗೌರ್ಮೆಂಟಿಂದ ಆಗಿದ್ದು 2024ಗೆ ಇದು. ಫೈನಾ? ನೆಕ್ಸ್ಟ್ ಏನು ಹೇಳ್ತಾರೆ, ಪ್ರೈವೇಟ್ ಏಡೆಡ್ ಕಾಲೇಜ್ ಅಥವಾ ಏಡೆಡ್ ಕಾಲೇಜ್ಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಕೆಲವೊಂದಿಷ್ಟು ಏಡೆಡ್ ಕಾಲೇಜಸ್ಗಳಿದೆ. ಏಡೆಡ್ ಅಂದರೆ ಏನು ಹೇಳಿ, ಗೌರ್ಮೆಂಟಿಂದ ಅವರಿಗೆ ಏಡ್ ಬರ್ತಾ ಇರುತ್ತೆ.
ಅಂದರೆ ಗೌರ್ಮೆಂಟಿಂದನೂ ಕೂಡ ಅವ್ರಿಗೆ ಸಪೋರ್ಟ್ ಬರ್ತಾ ಇರುತ್ತೆ. ಅದನ್ನು ಏಡೆಡ್ ಕಾಲೇಜ್ ಅಂತ ಕರೀತಾರೆ. ಓಕೆ, ಈ ಏಡೆಡ್ ಕಾಲೇಜಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ ಇದರಲ್ಲಿ 95% ಸರ್ಕಾರಿ ಸೀಟ್ಸ್, ಐ ಮೀನ್ ಗೌರ್ಮೆಂಟ್ ಸೀಟ್ಸ್. 95% ಏನಾಗಿರುತ್ತೆ ಇಲ್ಲಿ ಗೌರ್ಮೆಂಟ್ ಸೀಟ್ ಆಗಿರುತ್ತೆ. ಆಯಿತಾ. ಆಮೇಲೆ 5% ಅನ್ನೋದು ಏನಾಗಿರುತ್ತೆ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಇಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಇದೆ ಸ್ಟೂಡೆಂಟ್ಸು. ಯಾವುದರಲ್ಲಿ ಏಡೆಡ್ ಕಾಲೇಜಲ್ಲಿ. ಈಗ ನಾನು ಏಡೆಡ್ ಕಾಲೇಜಿಗೆ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, BMS ಕಾಲೇಜಲ್ಲಿ 2 ಇದೆ, ಒಂದು ಏಡೆಡ್ ಇನ್ನೊಂದು ಅನ್ಏಡೆಡ್. ಏಡೆಡಲ್ಲಿ ನಿಮ್ಮ ಫೀಸ್ ಕಡಿಮೆ ಇರುತ್ತೆ, ಅನ್ಏಡೆಡಲ್ಲಿ ಫೀಸ್ ಜಾಸ್ತಿ ಇರುತ್ತೆ. ಏಡೆಡಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇಲ್ಲ, ಇವಾಗಲೇ ಹೇಳ್ತಾ ಇದ್ದೇನೆ. ಆಯಿತಾ. ಸೊ ಅಲ್ಲಿ ಟ್ರಿಪಲ್ ಸಿವಿಲ್ ಮೆಕ್ ಈ ಬ್ರಾಂಚಸ್ ಎಲ್ಲ ಇರುತ್ತೆ. BMSc ಬರುತ್ತೆ, ಏಡೆಡಲ್ಲಿ BMSc ಇದೆ. ಕೋಡ್ ಡಿಫರ್ ಆಗುತ್ತೆ, ಇವಾಗಲೇ ಹೇಳ್ತಾ ಇದ್ದೇನೆ. ಓಕೆ, ಸೆಕೆಂಡ್ ಒನ್ ಅಂಬೇಡ್ಕರ್ ಬರುತ್ತೆ. ಅಂಬೇಡ್ಕರ್ಲು ಏಡೆಡ್ ಇದೆ, ಅನ್ಏಡೆಡ್ ಇದೆ. ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಅಲ್ಲೂ ಇದೆ. PES ಮಂಡ್ಯದಲ್ಲಿರುವಂಥ PES ಕೂಡ ಏಡೆಡು ಇದೆ, ಅನ್ಏಡೆಡು ಇದೆ. JCE ಮೈಸೂರು ಅದರಲ್ಲೂ ಏಡೆಡು ಇದೆ, ಅನ್ಏಡೆಡು ಇದೆ, ಪ್ಲಸ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನೂ ಇದೆ. NIE ಮೈಸೂರು ಏಡೆಡು ಇದೆ, ಅನ್ಏಡೆಡು ಇದೆ. ಅರ್ಥ ಆಯ್ತಾ. ಸೊ ಇದರಲ್ಲಿ NIE ಮೈಸೂರು, JCE ಮೈಸೂರು, PES ಮಂಡ್ಯ, ಮಲೆನಾಡು ಹಾಸನ, ಅಂಬೇಡ್ಕರ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಇದೆಲ್ಲದು ಯಾವುದು ಕೇಳಿದರೆ ಏಡೆಡ್. ಇಲ್ಲಿ 95% ಆಫ್ ದ ಸೀಟ್ಸ್ ಆರ್ ಗೌರ್ಮೆಂಟ್ ಸೀಟ್ಸ್, 5% ಆಫ್ ದ ಸೀಟ್ಸ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ಸ್. ಓಕೆ, ಸೊ ಗೌರ್ಮೆಂಟ್ ಸೀಟಿನ ಫೀಸ್ ಎಷ್ಟು ಕೇಳಿದರೆ 42,116 ರೂಪೀಸ್. ಓಕೆ, ಮ್ಯಾನೇಜ್ಮೆಂಟ್ ಏನು? ಮ್ಯಾನೇಜ್ಮೆಂಟ್ ಅವ್ರಿಗೆ ಬೇಕಾದಾಗೆ ಅವ್ರು ಏನು ಹೇಳ್ತಾರೆ, ಸಮ್ಮತಾಭಿಪ್ರಾಯದಿಂದ ಅಂದರೆ ಏನು, ಎಲ್ಲರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಒಂದು ಇದನ್ನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ತಾರೆ, ಅದ್ರ ಪ್ರಕಾರ ತೊಗೊಳ್ಬೇಕು. ಅದು ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್. ಏಡೆಡ್ ಕಾಲೇಜಲ್ಲೂ ಕೂಡ ಏನು ಹೇಳ್ತಾರೆ, ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಇದೆ, ನೆನ್ಪಿಟ್ಕೊಳ್ಳಿ. 95% ಆರ್ ಗೌರ್ಮೆಂಟ್ ಸೀಟು, 5% ಆರ್ ಮ್ಯಾನೇಜ್ಮೆಂಟ್ ಸೀಟ್. ಅದಾದ ನಂತರ ಅನ್ಏಡೆಡ್. ಓಕೆ, ನೆಕ್ಸ್ಟ್ ಯಾವುದು ಬರುತ್ತೆ ನಿಮ್ಮದು ಅನ್ಏಡೆಡ್. ಈಗ ಪ್ರೈವೇಟ್ ಅನ್ಏಡೆಡಲ್ಲೂ ಕೂಡ ನಿಮಗೆ ಮೈನಾರಿಟಿ ಅಂತಿದೆ, ಪ್ರೈವೇಟ್ ಅನ್ಏಡೆಡ್ ಅಂತ ಹೇಳಿದ್ದೇನೆ ಅಲ್ವಾ. ಇವಾಗ ನೋಡಿ, ಈಗ ಪ್ರೈವೇಟ್ ಅನ್ಏಡೆಡ್ ಅಂದರೆ ಎಲ್ಲ ಕಾಲೇಜು ಉಳಿದಿರೋ ಆಲ್ಮೋಸ್ಟ್ ಎಲ್ಲ ಕಾಲೇಜು ಕೂಡ ಪ್ರೈವೇಟ್ ಅನ್ಏಡೆಡ್. ಯಾವುದೆಲ್ಲ ಬರುತ್ತೆ, ಆಚಾರ್ಯ ಬರ್ಬೋದು, BNMIT ಬರ್ಬೋದು, BMSIT ಬರ್ಬೋದು, ಏಟ್ರಿಯಾ ಬರ್ಬೋದು, APS ಬರ್ಬೋದು, ACS ಬರ್ಬೋದು, ATME ಬರ್ಬೋದು, BGS, ಕೇಂಬ್ರಿಡ್ಜು, MS ರಾಮಯ್ಯ, ಡಾನ್ ಬಾಸ್ಕೋ, ಅಂಬೇಡ್ಕರ್ ಅನ್ಏಡೆಡ್ ಹೇಳಿದಲ್ಲ. RV, PES ಈಸ್ ಅ ಯೂನಿವರ್ಸಿಟಿ. ಆಯಿತಾ. ಮತ್ತು ಯಾವುದು BIT ಬರ್ಬೋದು, ತುಂಬ ಕಾಲೇಜಸ್ಗಳಿದೆ. BMSIT ಬರ್ಬೋದು, NIE ಬರ್ಬೋದು, ಎಲ್ಲದೂ ಬರುತ್ತೆ. ಅದೆಲ್ಲದನ್ನು ಏನಂತ ಕರೀತಾರೆ, ಅನ್ಏಡೆಡ್ ಕಾಲೇಜಲ್ಲಿ ನೋಡಿ ಸ್ಟೂಡೆಂಟ್ಸು, ಅಲ್ಲೂ ನಿಮಗೆ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಒಂದು ಗೌರ್ಮೆಂಟ್ ಸೀಟ್ಸ್ ಎಷ್ಟು ಗೌರ್ಮೆಂಟ್ಸ್ ಕೋಟಾದಲ್ಲಿರುತ್ತೆ, 45% ಆಫ್ ದ ಸೀಟ್ಸ್ ಆರ್ ಫಾರ್ ಗೌರ್ಮೆಂಟ್. ಓಕೆ, 30% ಸೀಟ್ ಫಾರ್ ಕಾಮಿಡ್ಗೆ ಇದಿಷ್ಟರಲ್ಲಿ ಯಾವುದ್ರಲ್ಲೂ ಕಾಮಿಡ್ಗೆ ಸೀಟ್ ಇಲ್ಲ. ಸೊ ಇಲ್ಲಿ ಎಷ್ಟು ಬರುತ್ತೆ, 30% ಆಫ್ ದ ಸೀಟ್ಸ್ ಆರ್ ಫಾರ್ ಕಾಮಿಡ್ಗೆ. ಅದು ಬಿಟ್ಟರೆ ಮತ್ತೆ ಯಾವುದಿದೆ ಸರ್, ಉಳಿದಿರೋದು ಮ್ಯಾನೇಜ್ಮೆಂಟ್. MGMT ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್. ಎಷ್ಟಾಯ್ತು ಇಲ್ಲಿಗೆ, 40, 30, 75, 25% ಆಫ್ ದ ಸೀಟ್ಸ್ ಆ್ಯಸ್ ಮ್ಯಾನೇಜ್ಮೆಂಟ್. ಅಂದರೆ ಟೋಟಲಾಗಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಎಷ್ಟಾಗುತ್ತೆ, 25 ಸೀಟ್ಸ್ ಆರ್ ಮ್ಯಾನೇಜ್ಮೆಂಟು ಆಲ್ಮೋಸ್ಟ್. ಅಂದರೆ 15 + 10, 25 ಸೀಟ್ಸ್ ಆರ್ ಮ್ಯಾನೇಜ್ಮೆಂಟು, 30% ಸೀಟ್ಸ್ ಆರ್ ಕಾಮಿಡ್ಗೆ, 45% ಸೀಟ್ಸ್ ಆರ್ ಗೌರ್ಮೆಂಟ್. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ. ಇಲ್ಲಿ ನಿಮಗೆ ಫೀಸ್ ಎಷ್ಟಾಗುತ್ತೆ ಕೇಳಿದರೆ 76,135 ಆರ್ ಡಿಪೆಂಡ್ಸ್ ಆನ್ ದ ಕಾಲೇಜ್ 84,595 ರೂಪೀಸ್. ಓಕೆ, ನೆಕ್ಸ್ಟು ಕಾಮಿಡ್ಗೆ ಫೀಸ್ ಎಷ್ಟಾಗಿರುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜು. ಕೆಲವೊಂದು ಕಾಲೇಜಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ಇರುತ್ತೆ. 1,86,111 ಆರ್ 2,61,477 ಇದು. ಆಯಿತಾ. ಇದು ಯಾವುದಕ್ಕೆ, ಕಾಮಿಡ್ಗೆ. ಮ್ಯಾನೇಜ್ಮೆಂಟ್ ನಾನು ಹೇಳಿದೆಯಲ್ಲ, ಸಮ್ಮತಾಭಿಪ್ರಾಯದಿಂದ ಅಂತ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ. ಎಲ್ಲರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಕಾಲೇಜಲ್ಲಿರೋ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡ್ತಾರೆ. ಅನ್ಏಡೆಡ್. ಆಯಿತಾ. ಅದಾದಮೇಲೆ ಅನ್ಏಡೆಡಲ್ಲಿ ಇನ್ಯಾವುದಿದೆ, ಮೈನಾರಿಟಿ ಒಂದಿದೆ. ಮೈನಾರಿಟಿ ನಿಮ್ಗೆ ಗೊತ್ತಿದೆಯಲ್ಲ, ಮೈನಾರಿಟಿ ಅಂತ ಹೇಳಿದ್ರೆ ಈಗ ಸಿಖ್, ಕ್ರಿಶ್ಚಿಯನ್ ಮೈನಾರಿಟಿ ಇರ್ಬೋದು, ಮುಸ್ಲಿಂ ಮೈನಾರಿಟಿ ಇರ್ಬೋದು, ಅಥವಾ ತಮಿಳು ಲಿಂಗ್ವಿಸ್ಟಿಕ್ ಮೈನಾರಿಟಿ, ತಮಿಳು, ತೆಲುಗು, ತುಳು. ಸೊ ಇದು ಮೈನಾರಿಟಿ ಕಾಲೇಜ್ಗಳಿದೆ. ಆಯಿತಾ. ಇದು ಅನ್ಏಡೆಡ್ ಆಗಿರುತ್ತೆ ಸ್ಟೂಡೆಂಟ್ಸು, ಮೈನಾರಿಟಿ. ಕರೆಕ್ಟಾ. ಮೈನಾರಿಟಿ ಅನ್ಏಡೆಡ್ ಕಾಲೇಜಿಗೆ ಯಾವುದು, ನಿಮ್ಮ ಬ್ಯಾರಿಸ್ ಇರ್ಬೋದು, ಕೆನರಾ ಇರ್ಬೋದು, ಗೋಶಿಯಾ ಇರ್ಬೋದು, HKBK ಇರ್ಬೋದು, MVJ ಇರ್ಬೋದು, ನ್ಯೂ ಹೊರೈಝಾನ್ ಇರ್ಬೋದು, PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರು ಇರ್ಬೋದು, SDM ಉಜಿರೆ, SDM ಧಾರವಾಡ, ಸೈಂಟ್ ಜೋಸೆಫ್, ದೀಸ್ ಆಲ್ ಆರ್ ಮೈನಾರಿಟಿ ಕಾಲೇಜ್.
ಓಕೆ, ಗೊತ್ತಾಯ್ತಲ್ಲ, ಇದು ರಿಲಿಜಿಯಸ್ ಮೈನಾರಿಟಿ ಆಗುತ್ತೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗುತ್ತೆ, ಆಯಿತಾ. ಲಿಂಗ್ವಿಸ್ಟಿಕ್ ಮೈನಾರಿಟಿಯಲ್ಲಿ ನ್ಯೂ ಹೊರೈಝಾನ್, MVJ ಬರುತ್ತೆ, ಲ್ಯಾಂಗ್ವೇಜು, SDM ಬರುತ್ತೆ, ಇದೆಲ್ಲ ಲಿಂಗ್ವಿಸ್ಟಿಕ್ ಮೈನಾರಿಟಿ. ರಿಲಿಜಿಯನ್ ಮೈನಾರಿಟಿಯಲ್ಲಿ ಯಾವುದು ಬ್ಯಾರಿಸ್, ಕೆನರಾ, ಗೌಶಿಯಾ, HKBK, PA ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸೈಂಟ್ ಜೋಸೆಫ್, ದೀಸ್ ಆಲ್ ರಿಲಿಜಿಯನ್ ಮೈನಾರಿಟಿ. ಯಾಕಂದರೆ ಅಲ್ಪಸಂಖ್ಯಾತರು ಅಂತ ಕರೀತಾರೆ. ಈಗ ಮುಸ್ಲಿಮ್ಸ್ ಅವ್ರು ಇರ್ಬೋದು, ಮುಸ್ಲಿಂ ಬಾಂಧವ್ರು ಇರ್ಬೋದು, ಕ್ರಿಶ್ಚಿಯನ್ ಬಾಂಧವ್ರು ಇರ್ಬೋದು, ಸಿಖ್ ಬಾಂಧವ್ರು ಇರ್ಬೋದು, ಜೈನ ಧರ್ಮದವ್ರು ಇರ್ಬೋದು, ಅವರೆಲ್ಲರಿಗೂ ಇರುತ್ತೆ. ಇದನ್ನು ಮೈನಾರಿಟಿ ಕಾಲೇಜ್ ಅಂತ ಕರೀತಾರೆ, ಕರೆಕ್ಟಾ. ಸೊ ಈ ಮೈನಾರಿಟಿ ಕಾಲೇಜಲ್ಲಿ ನಿಮಗೆ 45% ಸೇಮ್ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ, 30% ಕಾಮಿಡಿಗೆ ಸೀಟ್ಸ್ ಇರುತ್ತೆ, 25% ಆಫ್ ಮ್ಯಾನೇಜ್ಮೆಂಟ್ ಸೀಟ್ಸ್. ಓಕೆ, ಇದರಲ್ಲಿ ನೋಡಿ ನಿಮಗೆ 76,135 ರೂಪೀಸ್ ಎಲ್ಲಿ ಗೌರ್ಮೆಂಟ್, ಇದೇನು ಕಾಮಿಡ್ಗೆ, ಇದೇನು ಮ್ಯಾನೇಜ್ಮೆಂಟ್. ಫೈನಾ? 76,135 ಆರ್ 84,595. ಆಯಿತಾ. ಇಲ್ಲಿ ನೋಡಿ 1,86,000 ಸೇಮ್ ಸ್ಟೂಡೆಂಟ್ಸ್ ಪ್ರೀವಿಯಸ್ ಏನು ಹೇಳಿದೆ ನೋಡಿ ಅದೇ, ಆರ್ 2,61,477 ಕಾಮಿಡ್ ಕೇರ್ ಬಗ್ಗೆ ಹೇಳ್ತಾ ಇರೋದು. ಮ್ಯಾನೇಜ್ಮೆಂಟ್ ಒಮ್ಮತದಿಂದ. ಓಕೆ ಸರ್, ಹಾಗಾದರೆ ಇಷ್ಟೇನು ನಮಗೆ ಫೀಸು? ಅಲ್ಲ, ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು, ಇಲ್ಲಿಗೆ ನಿಮ್ಮ ಫೀಸು ಎಂಡ್ ಆಗೋದಿಲ್ಲ. ಕೇಳಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಗೌರ್ಮೆಂಟ್ ಅವ್ರು ಲಾಸ್ಟ್ ಇಯರ್ ಏನು ಹೇಳಿದರು, ನಿಮ್ಮದು ಏನು ಫೀಸ್ ಇದೆ ಕಾಲೇಜ್ ಫೀಸು, ಗೌರ್ಮೆಂಟ್ ಫೀಸು ಇಲ್ಲೆಲ್ಲ ಬರುತ್ತೆ ನೋಡಿ, ಇಲ್ಲಿ ಎಷ್ಟು 84,595 ಪ್ಲಸ್ ನಿಮ್ಮ ಕಾಲೇಜಲ್ಲಿ ಏನೊಂದು 20,000 30,000 ಅದನ್ನು ತಗೊಂಡು ನಾವೇ ತಗೊಳ್ತೇವೆ, ನೀವು ಕಂಪ್ಲೀಟ್ ಹಣವನ್ನು ನಮ್ಮ ಹತ್ರ ತಗೊಳ್ಳಿ ಅಂತ ಹೇಳಿದರು, ಆಯಿತಾ. ಸೊ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಏನಾಗಿತ್ತು, ನಿಮ್ಮ KCET ಫೀಸ್ ಆದ ನಂತರ, KEA ಸೀಟ್ ಆದ ನಂತರ ಅರೌಂಡ್ ನೀವು 1 lakh ಸಮಥಿಂಗ್ ಪೇ ಮಾಡಬೇಕು. ಅರೌಂಡ್ 1 lakh ಅರೌಂಡ್ ನಾನು ಹೇಳ್ತಾ ಇರೋದು. ಪೇ ಮಾಡಿ ಆದಮೇಲೆ ಆ್ಯಕ್ಚುಲಿ ಎಕ್ಸ್ಟ್ರಾ ತೊಗೊಳ್ಬಾರ್ದು, ಆಯಿತಾ. ಇದು ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ ಎಕ್ಸ್ಟ್ರಾ ತೊಗೊಳ್ಬಾರ್ದು ಅಂತ. ಬಟ್ ಪ್ರತಿ ಕಾಲೇಜಲ್ಲೂ ಕೂಡ ಸ್ಕಿಲ್ ಲ್ಯಾಬ್ಸು, ಆ ಲ್ಯಾಬ್ಸು, ಈ ಲ್ಯಾಬ್ಸ್ ಅಂತ 20,000 ತಗೊಳ್ತಾರೆ. ಅರ್ಥ ಆಯ್ತಾ? 20,000 ತಗೊಳ್ತಾರೆ. ಓಕೆ, ಸೊ ಕೆಲವೊಂದು ಕಾಲೇಜಲ್ಲಿ ತಗೊಳ್ಳೋದಿಲ್ಲ, ಕೆಲವೊಂದು ಕಾಲೇಜಲ್ಲಿ ತಗೊಳ್ತಾರೆ, ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜಲ್ಲಿ ತಗೊಳ್ತಾರೆ. ಓಕೆ, ಇಲ್ಲಿ ನೋಡಿ SNQ ಕೋಟ ಬೇರೆ ಇದೆ, SNQ ಕೋಟ ಅರೌಂಡ್ 40,000 ಒಳಗಡೆ ಆಗುತ್ತೆ. ಮತ್ತು ಗ್ರೂಪ್ 1 ಅವರಿಗೂ ಕೂಡ ಫೀಸ್ ಕನ್ಸೆಷನ್ ಇದೆ. SC ST ಕ್ಯಾಟಗರಿ ಅವ್ರು ನೆನಪಿಟ್ಕೊಳ್ಳಿ, ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರೆ 0 ರೂಪೀಸ್. ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡದೇ ಇದ್ದರೆ ನಿಮ್ಗೆ ಏನು ಮಾಡ್ತಾರೆ, ಇನಿಷಿಯಲಿ ನೀವೇ ಹಣವನ್ನು ಅಮೌಂಟನ್ನು ಪೇ ಮಾಡಬೇಕು. ಲೇಟರ್ ಆನ್ ಏನು ಮಾಡುತ್ತೆ, ನಿಮ್ಮ ಅಕೌಂಟಿಗೆ ಏನು ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ 50%, ಸ್ಟೇಟ್ ಗೌರ್ಮೆಂಟಿಂದ ಅರೌಂಡ್ 60% ಹಣ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಅರೌಂಡ್ 1,10,000 ಅದು ಬರುತ್ತೆ, ಆಯಿತಾ. ಇದು SC ST ಕ್ಯಾಂಡಿಡೇಟ್ಗಳಿಗೆ. ಅವ್ರು ಏನು ಹೇಳ್ತಾರೆ ಕೇಳಿದರೆ, ಗೌರ್ಮೆಂಟ್ ಅವರು ಅನ್ಏಡೆಡ್ ಕಾಲೇಜ್ಗಳಿದೆಯಲ್ಲ, ಪ್ರತಿ ವಿದ್ಯಾರ್ಥಿಯಿಂದ ಇತರೆ ಶುಲ್ಕವಾಗಿ 20,000ಗಳನ್ನು ಮೀರದಂತೆ ಪ್ರಥಮ ವರ್ಷದ ಶುಲ್ಕವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿಯೇ ಪಾವತಿಸತಕ್ಕದ್ದು. ಅಂದರೆ ಪ್ರತಿ ವಿದ್ಯಾರ್ಥಿ ಇದನ್ನು ಬಿಟ್ಟು, ಇದೆಲ್ಲ ಈ ಅನ್ಏಡೆಡ್ ಕಾಲೇಜಲ್ಲಿ ಏನು ಮಾಡಬೇಕಂತೆ, ಇದೆಲ್ಲದನ್ನು ಬಿಟ್ಟು 20,000ಕ್ಕಿಂತ ಮೀರದಂತೆ, 20,000ಕ್ಕಿಂತ ಜಾಸ್ತಿ ತೊಗೊಳ್ಬಾರ್ದು ಅವರು, ಅದನ್ನು ತಗೊಳ್ಬೇಕಂತೆ. ಇದನ್ನು ಯಾರಿಗೆ ಕೊಡಬೇಕು, ಅವ್ರು KEದವರಿಗೆ ಕೊಡ್ತಾರೆ, ಅದು ಬಿಡಿ. ಈ ಶುಲ್ಕ ಬ್ರೇಕಪ್ಪನ್ನು ಕಾಲೇಜುಗಳಿಂದ ಅಧಿಕೃತ ಜಾಲತಾಣಗಳಲ್ಲಿ ಪ್ರಕಟಿಸತಕ್ಕದ್ದು ಅಂತೇಳಿದ್ದಾರೆ. ಅರ್ಥ ಆಯ್ತಾ? ಕಾಲೇಜಿನ ವೆಬ್ಸೈಟಲ್ಲಿ ಇದು ಮಾಡಲೇಬೇಕು, ಎಷ್ಟು ತೊಗೊಳ್ತಾ ಇದ್ದೀರಾ ಅದನ್ನು ಅವ್ರು KEಗೆ ಕೊಡಬೇಕಂತೆ. ಬಟ್ ಅದು ಗೊತ್ತಿಲ್ಲ. ಸರ್ಕಾರಿ ಕಾಲೇಜುಗಳು, ಈಗ ಸರ್ಕಾರಿ ನಾನು ಹೇಳಿದಾರೆ ಗೌರ್ಮೆಂಟ್ ಕಾಲೇಜಸ್ ಯಾವುದು, ಹಾವೇರಿ, ಕಾರವಾರ, ಬ್ಯಾಂಗ್ಳೂರು, ರಾಯಚೂರು, ಹಾಸನ, ರಾಮನಗರ, ಕೊಪ್ಪಳ, ಮತ್ತೆಲ್ಲಿದೆ ಬೀದರ್, ಗದಗ, ಮಂಡ್ಯ, ದಾವಣಗೆರೆ, ಇಲ್ಲೆಲ್ಲ ಇದೆ, ಕರೆಕ್ಟಾ. ಈ ಕಾಲೇಜುಗಳಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಮತ್ತು ಇದು ಯಾವುದು ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ VTU, ಕಲಬುರಗಿ, ಮೈಸೂರು, ಬೆಳಗಾವಿ, ಚಿಕ್ಕಬಳ್ಳಾಪುರ, ಇಲ್ಲಿ ಖಾಸಗಿ ಅನುದಾನಿತ ಕಾಲೇಜುಗಳಿಂದ ಸರ್ಕಾರಿ ಕೋಟದ ಸೀಟುಗಳಿಗೆ ಮೊದಲ ವರ್ಷಕ್ಕೆ 42,000, ಮುಂದಿನ ವರ್ಷದಿಂದ 35,000. ಇಲ್ಲಿ ನಾನು ಏನು ಹೇಳಿದೆ ನೋಡಿ ನಿಮಗೆ, ಖಾಸಗಿ ಇಲ್ಲೆಲ್ಲ 42,000 ಅಂತ ಹೇಳಿದೆಲ್ಲ ಗೌರ್ಮೆಂಟು. ಫಸ್ಟ್ ಇಯರ್ ಮಾತ್ರ 42,000, 42,000. ನೆಕ್ಸ್ಟ್ ಇಯರಿಂದ ಎಷ್ಟು ತೊಗೊಳ್ಬೇಕು ಅವರು, 35,000 ತೊಗೊಳ್ಬೇಕು. ಅರ್ಥ ಆಯ್ತಾ? ಫೈನಾ? ಇದು ಗೊತ್ತಾಯ್ತಲ್ಲ, ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಯಾವ್ದು ಹೇಳಿ, UVCE. ಓಕೆ, ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ, UVCE ಅಲ್ಲ, ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿ. ಈ ವಿಶ್ವವಿದ್ಯಾನಿಲಯದ ದಿನದ ಘಟಕ ಕಾಲೇಜುಗಳು ನಡೆಸುತ್ತಿರುವ ಸ್ನಾತಕೋತ್ತರ ಉಳಿದ 50% ಸೀಟುಗಳಿಗೆ, ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರ ಕೋಟ ಸೀಟುಗಳಿಗೆ ಕನಿಷ್ಠ ಶುಲ್ಕ ಅಂತ ಹೇಳಿದ್ರೆ 76,000. ಅದು ಯಾವ್ದು ಹೇಳಿ, ಇದರ ಅಂಡರಲ್ಲಿ ಬರೋದು, VTUನ ಅಂಡರಲ್ಲಿ ಬರೋದು ಯಾವುದು, ಈಗ RVC, BMSC ಇದೆಲ್ಲ VTU ಅಂಡರಲ್ಲಿ ಬರುತ್ತೆ. ಆಟೋನಾಮಸ್ ಕಾಲೇಜ್ಗಳು ಅಂತ ಕರೀತಾರೆ. ಅವರದ್ದು ಕನಿಷ್ಠ ಶುಲ್ಕ ಎಷ್ಟು ಹೇಳಿ, 76,000. ಓಕೆ, ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಕಾಮಿಡಿಕೆಯಲ್ಲಿ 2,61,000. ಅಲ್ಟಿಮೇಟಾಗಿ ನಾನು ನಿಮಗೊಂದು ಫೈನಲ್ ಇದನ್ನು ಕೊಡ್ತಾ ಇದ್ದೇನೆ ನೋಡಿ, ಕೇಳಿ ಸ್ಟೂಡೆಂಟ್ಸು, ಇದು ಫೈನಲ್ ಫೀಸು. ಓಕೆ, SC ST ಗೊತ್ತಾಗಿದೆ, ಗ್ರೂಪ್ 1 ಅವ್ರಿಗೆ ಗೊತ್ತಿದೆ. ಗೌರ್ಮೆಂಟ್ ಅಥವಾ VTU ಹೋದರೆ ನೀವು 42,116 ಯಾವಾಗ, ಫಸ್ಟ್ ಇಯರ್.
ನೆಕ್ಸ್ಟ್ ಇಯರಿಂದ ಇದು ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ? 35,000 ಸಮಥಿಂಗ್ ಆಗುತ್ತೆ. ಅರ್ಥ ಆಯ್ತಾ? ಸರ್ಕಾರಿ ಕಾಲೇಜು ಮತ್ತು VTU ಅಂಡರಲ್ಲಿ ಬರೋದು 35,000 ಆ ಅರೌಂಡಲ್ಲಿ ಬರುತ್ತೆ. ಓಕೆ, ಇದಿಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಆಯಿತಾ, ಇಲ್ಲೂ ಕೂಡ ಫಸ್ಟ್ ವರ್ಷ 42,116, ನೆಕ್ಸ್ಟ್ ಇಯರಿಂದ 35,000 ತೊಗೊಳ್ಬೇಕಾಗತ್ತೆ. ಆಯಿತಾ? ಸೊ ಅಂದರೆ VTU ಅಂಡರ್ಲಿ ಬರೋದು ಡೈರೆಕ್ಟ್ ಗೌರ್ಮೆಂಟ್ VTU ಅಲ್ಲಿ ಅಂಡರ್ಲಿ ಬರೋದು ಎಲ್ಲದೂ ಕೂಡ ಫಸ್ಟ್ ಇಯರ್ ಮಾತ್ರ 42,116, ನೆಕ್ಸ್ಟ್ ಇಯರಿಂದ 35,000. ಫೈನಾ? ಓಕೆ. ಇನ್ನು ಏಡೆಡ್ ಕಾಲೇಜಲ್ಲಿ ಏನಾಗುತ್ತೆ? 42,116 ತೊಗೊಳ್ಬೇಕು. ಇದು 3 ಫಿಕ್ಸ್ ಸ್ಟೂಡೆಂಟ್ಸ. ಇದು ಏನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ವೇರಿ ಆಗುತ್ತೆ. ಅನ್ಏಡೆಡ್ ಮತ್ತು ಮೈನಾರಿಟಿ, ಅನ್ಏಡೆಡ್ ಕಾಲೇಜಸ್ಸು ಮತ್ತು ಅನ್ಏಡೆಡ್ ಮೈನಾರಿಟಿ. ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ KEA ನಿಮಗೆ ಸೀಟ್ ಆದ ನಂತರ KEA ಅಂದ್ರೆ 3 ಚಲನ್ ಬರುತ್ತೆ. ಆ 3 ಚಲನ್ ಮಾಡ್ಬೋದು, ಆನ್ಲೈನಲ್ಲೂ ಮಾಡ್ಬೋದು. ಚಲನಲ್ಲಿ ಮಾಡಿದಾಗ ಒಂದು ಬ್ಯಾಂಕ್ ಅವ್ರು ತೊಗೊಳ್ತಾರೆ, 2 ನಿಮ್ಗೆ ಕೊಡ್ತಾರೆ. ಅದರಲ್ಲಿ ಒಂದು ಕಾಲೇಜ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ ಅಂತ. ಅದರಲ್ಲಿ ನೀವು ಒಂದನ್ನು ಕಾಲೇಜಿಗೆ ಕೊಡಬೇಕು, ಒಂದು ನಿಮ್ಮ ಹತ್ರ ಇರಬೇಕು. ಆವಾಗ ನೀವು ಅರೌಂಡ್ 1 lakh ಪೇ ಮಾಡ್ತೀರಾ, ಅರೌಂಡ್ 1 lakh. ಅದಾದ ನಂತರ ಕಾಲೇಜಿಗೆ ಹೋಗಿ 20K. ಇವರು ಅದನ್ನು ಸ್ಕಿಲ್ ಲ್ಯಾಬ್ಸು ಮತ್ತು ಆ ಲ್ಯಾಬು ಈ ಲ್ಯಾಬ್, ಎಕ್ಸಾಮ್ ಫೀ, ಆ ಫೀ ಈ ಫೀ ಅಂತಾರೆ. ಈಗೇನು ಮತ್ತೆ ಫೀಸು ತೊಗೊಳ್ತಾರೆ, ಎಕ್ಸಾಮ್ ಫೀ ಅಂತ ಮತ್ತೆ ಎಕ್ಸ್ಟ್ರಾ ತೊಗೊಳ್ತಾರೆ. ಸೊ ಟೋಟಲ್ ನೀವು ಅಪ್ ಟು 1,30,000 to 40K ಏನಾದರೂ ರೆಡಿ ಮಾಡಿ ಇಟ್ಕೊಳ್ಳಿ. ಆಯ್ತಾ? ಯಾರ್ಯಾರು ಹೇಳಿ? ಅನ್ಏಡೆಡ್ ಪ್ರೈವೇಟು, ಅನ್ಏಡೆಡ್ ಮೈನಾರಿಟಿ. ಓಕೆ, ಇದಿಷ್ಟು ಕಾಲೇಜಲ್ಲಿ ಸಿಕ್ಕಿದರೆ ಗೌರ್ಮೆಂಟು UVC ಅಥವಾ ಏಡೆಡ್, ಈ ಕಾಲೇಜಲ್ಲಿ ಸಿಕ್ಕಿದರೆ ನಿಮಗೆ ಇಷ್ಟೇ ಫೀಸ್. ಅದು ಬಿಟ್ಟು ಬೇರೆ ಟಾಪ್ ಕಾಲೇಜಸ್ ಎಲ್ಲ ಇದರಲ್ಲೇ ಬರುತ್ತೆ. ಎಲ್ಲ RVC ಇರ್ಬೋದು, BMSC ಇರ್ಬೋದು, ಪೆಸಾಟ್ ಇದರಲ್ಲಿ ಬರೋದಿಲ್ಲ. ಯೂನಿವರ್ಸಿಟಿ ಪೆಸ್ ಇಸ್ ಯೂನಿವರ್ಸಿಟಿ. MSRIT ಇರ್ಬೋದು, UVC ಇದರಲ್ಲಿ ಬರುತ್ತೆ. UVC ಒಂದು ಇಲ್ಲಿ ಬರೋದು. BIT ಇರ್ಬೋದು, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಮತ್ತು ಯಾವುದು BMSIT ಇರ್ಬೋದು, NIE ಮೈಸೂರು ಇರ್ಬೋದು, ಜಯಚಾಮರಾಜೇಂದ್ರ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇರ್ಬೋದು, ಅಥವಾ NMIT ಇರ್ಬೋದು. NMIT ಈ ವರ್ಷ KCT ಬರ್ತಾ ಇಲ್ಲ. ನ್ಯೂ ಹೊರೈಝಾನ್ ಇರ್ಬೋದು. ನ್ಯೂ ಹೊರೈಝಾನ್ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ನ್ಯೂ ಹೊರೈಝಾನಲ್ಲಿ. ಓಕೆ, ಕಾಲೇಜ್ ಫೀಸ್ ಮತ್ತೆ ಎಕ್ಸ್ಟ್ರಾ ತೊಗೊಳ್ತಾರೆ. ಓಕೆ, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಇರ್ಬೋದು, ಎನಿಥಿಂಗ್, BGS, SJBIT, ಎನಿಥಿಂಗ್, ಇದು ಎಲ್ಲದೂ ಕೂಡ ಅಪ್ ಟು 1,30,000 to 1,40,000 ಆಗುತ್ತೆ. ಓಕೆ, ನಿಮ್ಮ ಗೌರ್ಮೆಂಟ್ ಇದರಲ್ಲಿ ಕಡಿಮೆ ಆಗುತ್ತೆ. ಇದು ಫೀ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಇದರಲ್ಲಿ 10K 20K ಆಚೆ ಆಗ್ಬೋದು. ಅದನ್ನೇ ನಾನು ವರ್ಸ್ಟ್ ಕೇಸ್ 1,40,000 ಆಗ್ಬೋದು ಅಷ್ಟೇ. ಆಯಿತಾ? ಅದ್ರ ಮೇಲೆ ಆಗೋದಿಲ್ಲ. ಇದಿಷ್ಟು ಫೀ ಸ್ಟ್ರಕ್ಚರ್. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ವರ್ಷವೂ ಇದೇ ಕಂಟಿನ್ಯೂ ಆಗುತ್ತೆ. ಏನೊಂದು 5,000 10,000 ಆಚೆ ಆಗ್ಬೋದು. ಅದಕ್ಕೆ ನಾನು ಇದನ್ನು 1,40,000 ವರೆಗೆ ತೊಗೊಂಡಿದ್ದೇನೆ. ಇದಕ್ಕಿಂತ ಕಡಿಮೆನೂ ಆಗ್ಬೋದು ಸ್ಟೂಡೆಂಟ್ಸ್. ನಾನು ಇಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. 1 lakh ಆಗ್ಬೋದು ನಿಮಗೆ. 1 lakh 1,10,000 ಆಗ್ಬೋದು. ಓಕೆ, ಯಾವುದಕ್ಕೆ? ಅನ್ಏಡೆಡ್ ಕಾಲೇಜಸ್ಸಿಗೆ. ಯಾವ್ಯಾವ ಕಾಲೇಜ್ಗಳು ಯಾವುದ್ಯಾವುದರಲ್ಲಿ ಬರುತ್ತೆ ಅಂತ ನಾನು ಅದನ್ನು ಹೇಳಿದ್ದೇನೆ. ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದು? ಗೌರ್ಮೆಂಟ್ ಹಾವೇರಿ, ಗೌರ್ಮೆಂಟ್ ಕಾರವಾರ, ಬ್ಯಾಂಗ್ಳೂರು, ರಾಯಚೂರು, ಹಾಸನ, ರಾಮನಗರ, ಕೊಪ್ಪಳ, ಮತ್ತು ಗಂಗಾವತಿಯಲ್ಲಿದೆ, ಬೀದರಲ್ಲಿದೆ, ಗದಗದಲ್ಲಿದೆ, ಮಂಡ್ಯದಲ್ಲಿದೆ, ದಾವಣಗೆರೆಯಲ್ಲಿದೆ. ಇನ್ನು VTU ಅಂತ ಹೇಳಿದ್ರೆ VTU ಕಲಬುರಗಿ, VTU ಮೈಸೂರು, VTU ಬೆಳಗಾವಿ, VTU ಚಿಕ್ಕೋಡಿ, ಇದೆಲ್ಲ ಬರುತ್ತೆ. ಏಡೆಡ್ ಕಾಲೇಜ್ಗಳು ಯಾವುದೇ? ಏಡೆಡ್ ಕಾಲೇಜ್ಗಳು BMSC, ಅಂಬೇಡ್ಕರ್, ಮಲ್ನಾಡು, PS ಮಂಡ್ಯ, JC ಮೈಸೂರು, NIE ಮೈಸೂರು. ಮತ್ತು ಇದರಲ್ಲೂ ಅನ್ಏಡೆಡು ಇದೆ. ಇದಿಷ್ಟು ಕಾಲೇಜ್ ಏನು ಹೇಳಿದೆ ಅದರಲ್ಲಿ ಅನ್ಏಡೆಡು ಇದೆ. ಮತ್ತು ಪ್ರೈವೇಟ್ ಅನ್ಏಡೆಡಲ್ಲಿ ನಾನು ಇವಾಗ ಮೇಲ್ಗಡೆ ಹೇಳಿದೆ ನೋಡಿ, ಅದು ಕೂಡ ಅನ್ಏಡೆಡು ಇದೆ ಅದೇ ಕಾಲೇಜಲ್ಲಿ. ಅದು ಬಿಟ್ಟರೆ ACS ಇದೆ, AMC ಇದೆ, APS ಇದೆ, ATM ಇದೆ, ATRIA ಇದೆ, BNMIT, BMSIT, RVIT, RVCE, ದೆನ್ ಅಂಬೇಡ್ಕರ್, ಕೇಂಬ್ರಿಡ್ಜ್, BGS, SJBIT, ಎವ್ರಿಥಿಂಗ್. ಇನ್ನು ಮೈನಾರಿಟಿಯಲ್ಲಿ ಬ್ಯಾರಿಸ್, ಕೆನರಾ, ಗೋಶಿಯಾ, HKBK, MVG, ನ್ಯೂ ಹೊರೈಝಾನ್, PA, SDM, ಸೈಂಟ್ ಜೋಸೆಫ್, ಇದೆಲ್ಲ ಬರುತ್ತೆ. ಓಕೆ, ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ದಯವಿಟ್ಟು ಇಷ್ಟು ಹಣವನ್ನು ನೀವು ಕಂಪಲ್ಸರಿ ರೆಡಿ ಮಾಡಿ ಇಟ್ಕೊಂಡಿರಲೇಬೇಕು. ಓಕೆ, ವರ್ಸ್ಟ್ ಕೇಸ್ 1,40,000. ಓಕೆ, ಥ್ರೂ KCT ಕಾಮಿಡ್ಗೆ ಅಪ್ ಟು 3,20,000 to 30,000 ವರೆಗೆ ಆಗುತ್ತೆ. 3,20,000 to 30,000 ವರೆಗೆ ಆಗುತ್ತೆ. ಯಾವುದು? ಥ್ರೂ ಕಾಮಿಡ್ಗೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಕ್ರಿಸ್ಟಲ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಎಲ್ಲದ್ರ ಬಗ್ಗೆನೂ. ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಡಿಯೋವನ್ನು, ಒಂದು ಒಳ್ಳೆ ಕಂಟೆಂಟನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.